ಬಂದ್ಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಸರ್ವಿಸ್ ಅಷ್ಟೇ ಮಾಡ್ತಾ ಇದ್ದಿದ್ದು. ಹೀಗೆ ಕೇಳ್ಕೊಂತ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಅಂತ ಅಂದ್ಬಿಟ್ಟು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು. ಸ್ಯಾರಿ ಎಲ್ಲ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ಕ್ಲಾಸಸ್ ತಗೋತಾ ಇದ್ದೀನಿ. ಆನ್ಲೈನ್ ಆಫ್ಲೈನ್ ಎರಡೂ ತಗೋತಾ ಇದ್ದೀನಿ. ಈಗ ಹೇಳ್ಕೊಡ್ತಿರೋದು ಡಬಲ್ ಬಾರ್ಡ್ರಲ್ಲಿ ಸ್ಯಾರಿ ಡ್ರೇಪಿಂಗ್, ವರಮಹಾಲಕ್ಷ್ಮಿಗೆ ಹೇಗೆ ಡಬಲ್ ಬಾರ್ಡ್ರಲ್ಲಿ ಸ್ಯಾರಿ ಡ್ರೇಪಿಂಗ್ ಮಾಡೋದು ಅಂತ 2 ರಿಂದ 3 ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಟೈಪ್ ಹೇಳ್ಕೊಡೋದಾದ್ರೂ ನೀವು ಯಾವ ರೀತಿ ಚೇಂಜಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಒಂದು ವೀಕ್ ಹಬ್ಬ, 1 ವೀಕ್ ಇದೆ ಅಂತಂದ್ರೆ ನೀವು ಈಗಲೇ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೋಬಹುದು. ಅದನ್ನ ತೋರಿಸ್ತಾ ಇದ್ದೀನಿ. ಇದು ಗ್ರೀನ್ ಪಲ್ಲು ಇದೆ, ಅಲ್ಲಿಂದ 1 ಮಾರ್ ಬಿಟ್ಕೊಳ್ಳಿ. ಜಸ್ಟ್ ಇದು ರೆಫರೆನ್ಸ್ಗೆ ಅಂತ. ಇಲ್ಲಿಂದ ಇದು ನಾರ್ಮಲ್ ನಾವು ಹೇಗೆ ಪ್ಲೀಟ್ ಮಾಡ್ಕೊಂತೀವೋ ಅದೇ ಥರನೇ ಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ನಮಗೆ ಹೇಗೆ ಪಲ್ಲು ಇದ್ದಿದೆಯಲ್ವಾ, ಗ್ರೀನ್ ಕಲರ್ ಬಿಟ್ಟಿದ್ದೀನಿ. ಇಲ್ಲಿ ನಾವು ಹೀಗೆ ಚೆಸ್ಟ್ ಪಾರ್ಟ್ ಹಾಕೊಂತೀವಲ್ಲ ಅದೇ ಥರ ಇಷ್ಟು ಬಿಡ್ಕೋಬೇಕು. ಆಯಿತಾ? 1 ಮೊಳದಷ್ಟು ಪಿನ್ನ ಹಾಕೊಂಡು ಹಾಗೆ ಬಿಟ್ಕೊಳ್ಳಿ. ಇನ್ನು ಉಳಿದಿದ್ದು ಎಲ್ಲಿ ತನಕ ಇಲ್ಲೊಂದು ಮಾರ್ಕಿಂಗ್ ಥರ ಮಾಡಿದ್ನಲ್ಲ, ಪಿನ್ ಹಾಕೊಂಡಿದ್ನಲ್ಲ, ಅಲ್ಲಿ ತನಕನೂ ಪ್ಲೀಟ್ಸ್ ಮಾಡಬೇಕೀಗ. ನಿಮಗೆ ಪ್ಲೀಟ್ಸ್ ಮಾಡುವಾಗ ಹಿಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ 10 ಪ್ಲೀಟ್ಸಿಗೆ ಪಿನ್ನ ಹಾಕೊಂತ ಹೋಗಿ. ಆಯ್ತಾ? ಇಷ್ಟು ಹಾಕೋಣಕ್ ಆಗಿಲ್ಲ ಅಂತಂದ್ರೆ ಒಬ್ರೇನು ಸತ ಮಾಡ್ಕೋಬಹುದು, ಮಾಡ್ಕೊಳಕ್ ಆಗಲ್ಲ ಅಂತ ಏನಿಲ್ಲ. ಈ ತರ ಇಬ್ರಿದ್ರೆ ಇನ್ನ ಫಾಸ್ಟ್ ಆಗುತ್ತೆ. ಇದೇನ್ 3 ಕ್ಲಿಪ್ ಹಾಕೊಂಡಿದ್ದೀನಲ್ಲ ಅಲ್ಲಿಗೆ ಅಷ್ಟು ಈ ಬಾರ್ಡರ್ ಏನಿದೆ ಇದು ವೈಟ್ ಕಲರ್ ಇದೆ, ಅದ್ರ ಮಧ್ಯ ಪಿನ್ ಸೇರಿಸ್ಕೊಂತ ಹೋಗ್ಬೇಕು. ಒಂದು ಪ್ಲೀಟ್ಸು ಮಿಸ್ ಆಗಬಾರ್ದು. ಅದೇ ಥರನೇ ಎಲ್ಲದಕ್ಕೂ ಜೋಡಿಸ್ಕೊಂತ ಹೋಗಿ. ಆಮೇಲೆ ನಾವು ಮಾಡುವಾಗ 3 ಇಂಚಸ್ಗೆ ಪ್ಲೀಟ್ಸ್ ಮಾಡ್ಕೊಂತ ಹೋಗಿ. ಅವಾಗ ನರ್ಗೆ ಜಾಸ್ತಿ ಬರುತ್ತೆ. ನಮ್ಮ ಹೆಣ್ಮಕ್ಳಿಗೇನೋ ದೇವರಿಗೆ ನರ್ಗೆ ಜಾಸ್ತಿ ಇರಬೇಕು ಅಂತಾನೆ, ನರ್ಗೆ ಚೆನ್ನಾಗಿರ್ಬೇಕು. ಹಾಗಾಗ್ಬಿಟ್ಟು ಒಂದು ಪ್ಲೀಟ್ಸ್ ಮಿಸ್ ಆಗ್ದಂಗೆ ನರ್ಗೆಗಳು ಜೋಡಿಸ್ಕೊಂತ. ಪ್ಲೀಟ್ಸ್ ಎಲ್ಲ ಆಗೋಗಿದೆ. ಇದನ್ನ ಇದೇ ತರನೇ ಇಟ್ಕೊಂಡು ಫೋಲ್ಡಿಂಗ್ ಮಾಡೋದು ಹೇಳ್ತಾ ಇದ್ದೀನಿ. ಪಲ್ಲುನ ಇಲ್ಲಿ ಜೋಡಿಸ್ಕೊಂಡು ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಒಂದು ವಾರದ ಮುಂಚೆ ಈ ತರ ಮಾಡಿ ಇಟ್ಕೋಬಹುದು. ಹಬ್ಬದ ಹಿಂದಿನ ದಿನ ಆರಾಮಾಗಿ ಉಡಿಸೋದಕ್ಕೆ ಮುಂಚೆನೆ ಈ ತರ ರೆಡಿ ಮಾಡಿ ಇಟ್ಕೋಬಹುದು. ಇದಕ್ಕೊಂದು ದಾರ ಕಟ್ಕೊಂಡು
ಇಟ್ಕೊಂಡ್ರೆ ಆಯ್ತು. ಇದನ್ನ ನಾವು ಅಪ್ಪರ್ ಬಾಡಿ ಅಂತ ತಗೊಂಡ್ರೆ ಇದು ಲೋವರ್ ಬಾಡಿ ಅಂತ ತಗೊಂತೀವಿ. ಆಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ, ಸ್ಟೀಲ್ ಬಾಕ್ಸು ಇನ್ನೇನಾದರೂ ಇಡ್ತಾ ಹೋಗ್ತಾರೆ, ಇಲ್ಲಾಂದರೆ ಬಿನ್ಗೆ ಮೇಲೆ ಇನ್ನೊಂದು ಬಿನ್ಗೆ ಇಡೋದು, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಆ ಥರ ಮಾಡೋದಕ್ಕಿಂತ ಈ ಥರ ಚೆನ್ನಾಗಿರುತ್ತೆ ನೋಡಿ. ಇದು ಗುಂಡು ಪಾತ್ರೆ ಅಂತಲೂ ಕರಿತೀವಿ. ಈ ಬಿನ್ಗೆ ಬಂದ್ಬಿಟ್ಟು ಇದ್ರ ಒಳಗಡೆ 2 ಇಂಚ್ ಒಳಗೆ ಹೋಗ್ಬೇಕು. ಆ ಥರ ಗುಂಡು ಪಾತ್ರೆ ತಗೊಳ್ಳಿ. ನೀವು ಬಿನ್ಗೆ ತಗೊಳೋದಕ್ಕಿಂತ ಪಾತ್ರೆ ತಗೊಳೋದಕ್ಕಿಂತ ಮುಂಚೆ ಇದು ಒಳಗೆ ಹೋಗಿರ್ಬೇಕು 2 ಇಂಚು. ಆ ಥರ ತಗೊಳ್ಳಿ. ಇದ್ರ ಬೇಸ್ ಬಂದ್ಬಿಟ್ಟು ಫ್ಲಾಟ್ ಆಗಿರುತ್ತೆ. ಹಬ್ಬದ ಹರಿಬರಿಯಲ್ಲಿ ಏನು ಮಾಡ್ಬಿಡ್ತೀವಿ, ಬೀಳಿಸ್ಬಿಡ್ತೀವಿ ನಾವು. ಕಳಸ ಬಿದ್ದೋಗುತ್ತೆ, ನೀರು ಹಾಕಿರ್ತೀವಿ, ಅದನ್ನೆಲ್ಲ ಬಿದ್ದೋಗುತ್ತೆ. ಸೊ ಈ ಥರ ಮಾಡಿ ಇಟ್ಕೊಳೋದ್ರಿಂದ ಏನಾಗುತ್ತೆ, ಇದು ಬೀಳಲ್ಲ, ಅಲ್ಲಾಡೋದೇ ಇಲ್ಲ. ಯಾಕೆಂದ್ರೆ ಇದಕ್ಕೊಂದು 3 kg ಅಕ್ಕಿ ಹಾಕಿರ್ತೀವಿ. ಇದರಲ್ಲಿ ಒಂದು 80% ಅಕ್ಕಿ ಹಾಕಿರ್ಬೇಕು, ಫುಲ್ ಹಾಕಬೇಡಿ. ಯಾಕೆ ಅಂತಂದ್ರೆ ಇದು ಒಳಗಡೆ ಹೋಗಿ ಕುತ್ಕೋಬೇಕು ನೀಟಾಗಿ. ಇದನ್ನು ಅಲ್ಲಾಡಬಾರ್ದು, ಈ ಪಾತ್ರೆನೂ ಅಲ್ಲಾಡಬಾರ್ದು. ಆ ರೀತಿ ಇಟ್ಕೋಬೇಕು. ಇದು ರೆಗ್ಯುಲರ್ ಸೈಜು 9 ಇಂಚಸ್ ಎಲ್ಲರ ಹತ್ರನೂ ಇರುತ್ತೆ, ಮೀಡಿಯಂ ಸೈಜ್ದು. ಅದಕ್ಕೆ 8 ಇಂಚಿಂದು ಸ್ಮಾಲ್ ಕೋಲು. ಇದಕ್ಕೆ ಏನೇನು ಬಳಸ್ತೀವಿ ಅಂತಂದ್ರೆ, ಚೆಸ್ಟ್ ಪಾರ್ಟ್ ಮಾಡೋದಕ್ಕೆ, ಹಾರ ಹಾಕೋದಕ್ಕೆ ಇದನ್ನ ಬಳಸೋದು. ಇನ್ನೊಂದು ದೊಡ್ಡ ಕೋಲು ಶೋಲ್ಡರ್ ಮಾಡೋದಕ್ಕೆ, ಹಾರ ಹಾಕೋದಕ್ಕೆ, ಹೂವಿನ ಹಾರ ಹಾಕೋದಕ್ಕೆ. ನೋಡಿ, ನಾನು ತಗೊಳೋದು ಹಿಂದ್ಗಡೆ ಇಟ್ಕೊಂಡೆ, ರೊಟೇಟ್ ಮಾಡಿ ಕೆಳಗಡೆಯಿಂದ ತಗೊಂಡು ಮೇಲಕ್ಕೆ ಬಂದೆ. ಟೈಟ್ ಬರುತ್ತೆ. ಟೈಟ್ ಬರಲಿಲ್ಲ ಅಂತಂದ್ರೆ ಇದನ್ನ ಜಾಯಿನ್ ಮಾಡ್ಕೊಳ್ಳಿ ಹತ್ರಕ್ಕೆ, ಅವಾಗ ಟೈಟ್ ಬರುತ್ತೆ. ನಿಮ್ಮ ಹತ್ರ ಏನು ಕಾಟನ್ ಥ್ರೆಡ್ ಇದೆಯೋ ಅದನ್ನ ಬಳಸ್ಕೊಳ್ಳಿ. ಚೆಸ್ಟ್ ಪಾರ್ಟ್ ಮಾಡೋದು ಹೇಗೆ, ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲೂ ಈ ತರ ಬ್ಲೌಸ್ ಪೀಸ್ ಇರುತ್ತೆ, ಪ್ಲೈನ್ ಬ್ಲೌಸ್ ಪೀಸು. ಇದನ್ನ ಓಪನ್ ಮಾಡಿಕೊಂಡು 3 ಇಂಚಸ್ಗೆ ಫೋಲ್ಡ್ ಮಾಡಿ ಮತ್ತೆ ಈ ಕಡೆಯಿಂದ 3 ಇಂಚಸ್ ಫೋಲ್ಡ್. ಈ ತರ 2 ಮಾಡಿಟ್ಕೊಂಡು ಪಿನ್ನ ಹಾಕೊಳ್ಳಿ. ಇಷ್ಟಕ್ಕೂ ಸೇರಿಸಿ ಪಿನ್ನ ಹಾಕಕ್ಕಾಗಲ್ಲ. ಸೊ ಒಳಗಡೆ 1-2-3 ಕ್ಲಾತ್ ಸೇರೋ ಥರ ಪ್ಲೀಟ್ಸ್ ಹಾಕ್ಕೊಳ್ಳಿ. ಈ ಥರ 2 ಮಾಡಿಟ್ಕೊಂಡ್ರೆ ಆಯಿತು. ನೋಡಿ, ಚಿಕ್ಕ ಕೋಲಿಗೆ ಇದನ್ನ ಸೇರಿಸ್ಬೇಕು. ಸೆಂಟ್ರಿಗೆ ಕೆಳಗಡೆದೆಲ್ಲ ಸೇರಿಸಬಾರ್ದು, ಮೇಲ್ಗಡೆ ಪಾರ್ಟ್ ಈ ಥರ ನೋಡಿ. ಕೋಲಿದೆ ಅಂದರೆ ಈ ಕಡೆ ಇದೆ. ಈಗ ಇದು ಬೀಳಬಾರ್ದು. ಇವೆರಡಕ್ಕೂ ಸೇರಿ 1 ಪಿನ್ ಈ ರೀತಿ, ಈ ಥರ ಇದ್ರೂ ನೋ ಪ್ರಾಬ್ಲಮ್. ಆಯಿತಾ? ಇದಕ್ಕೆ ನಾನು ಮತ್ತೆ ಬಟ್ಟೆ ಹಾಕ್ತೀನಿ. ನಿಮ್ಮ ಹತ್ರ ಹ್ಯಾಂಡ್ಸು ಲೆಗ್ಸು ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಇಲ್ಲದೆ ಇರೋರ ಮನೇಲೂ ಉಡಿಸ್ಕೋಬೋದು. ಇದೇನು ಮಾಡಿರ್ತೀರೋ ಅದೇ ಥರನೇ ಬ್ಯಾಕ್ ಸೈಡು ಮಾಡಿ ಬ್ಲೌಸ್ ಹಾಕಿದ್ರೆ ಆಯಿತು. ಅಕಸ್ಮಾತ್ ನಿಮ್ಮ ಹತ್ರ ಹ್ಯಾಂಡ್ಸು ಲೆಗ್ಸು ಇತ್ತು ಅಂತಂದರೆ ಈ ದೊಡ್ಡ ಕೋಲ್ ಇದೆಯಲ್ಲ ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಪಿನ್ನ ಹಾಕಿಟ್ಕೊಂಡ್ರೂ ನಡೆಯುತ್ತೆ, ಬಟ್ ಅಲ್ಲಾಡಿಸಿದ್ರೆ ಏನಾಗುತ್ತೆ, ಇದು ಈ ಥರ ಓಪನ್ ಆಗುತ್ತೆ. ಸೊ ಹ್ಯಾಂಡ್ಸು ಲೆಗ್ಸಿಗೆ ನೋಡಿ ಈ ಥರ ಎಕ್ಸ್ಟ್ರಾ ಕ್ಲಾತ್ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಬಟ್ಟೆ ತಗೊಂಡು ಸ್ಟಿಚ್ ಮಾಡಿಟ್ಕೊಳ್ಳಿ. ಸ್ಟಿಚ್ ಮಾಡೋದ್ರಿಂದ ಕೋಲಿಗೂ ಹಾಕ್ಬೋದು, ಎಕ್ಸ್ಟ್ರಾ ಪ್ಲೀಟ್ಸ್ ಮಾಡಿರ್ತಿದ್ದು ಪಲ್ಲು ಹಾಕೋದು, ಅದಕ್ಕೆಲ್ಲ ಪಿನ್ನ ಹಾಕೋದಕ್ಕೆ ಬೇಕಾಗುತ್ತೆ. ಅದಕ್ಕೆ ಇದನ್ನ ಎಕ್ಸ್ಟ್ರಾ ಕ್ಲಾತ್ನ ಸ್ಟಿಚ್ ಮಾಡಿಟ್ಕೊಳ್ಳಿ. ನಿಮ್ಮ ಹತ್ರ ಏನಿರುತ್ತೋ ಅದನ್ನ ಥ್ರೆಡ್ ತಗೊಂಡು 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಫಸ್ಟಿಗೆ ಗ್ರಿಪ್ ಸಿಗಲ್ಲ ಹೊಲ್ಕೊಳೋದಕ್ಕೆ, ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಥರ ಇಟ್ಕೊಂಡು 1 ಪಿನ್ನ ಹಾಕೋತಾ ಇದ್ದೀನಿ. ಕೋಲ್ ಬಂದು
ಬಂದ್ಬಿಟ್ಟು ಬಿನ್ಗೆ ಪ್ರಕಾರ ತಗೋಬೇಕಾಗತ್ತೆ. ಇದು 9 ಇಂಚಿನ ಕೋಲಿಗೆ 12 ಇಂಚಿಂದು 8 ಇಂಚಿನ ಕೋಲ್ ಬೇಕಾಗುತ್ತೆ. ಇನ್ನ ದೊಡ್ಡ ಸೈಜ್ ಆಯ್ತು ಅಂತಂದ್ರೆ ದೊಡ್ಡ ಕೋಲು 2 ಇಂಚ್ ಎಕ್ಸ್ಟ್ರಾ ತಗೋಬೇಕು, ಚಿಕ್ಕ ಕೋಲು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದು 12 ಅಂದ್ರೆ ಇದು 8, ಇದು 14 ಅಂದ್ರೆ ಇದು 9, 16 ಅಂತಂದ್ರೆ 10. ಈ ತರ ಬಿನ್ಗೆ ಸೈಜ್ ನೋಡ್ಕೊಂಡು ಕೋಲ್ ದೊಡ್ಡದು ತಗೊಂತಾ ಹೋಗಿ. ಈಗ ಬ್ಲೌಸು ನಾನು ಉಲ್ಟಾ ಹಾಸ್ಕೊತಾ ಇದ್ದೀನಿ. ಬಾರ್ಡರ್ ಸೀದಾ ಇಲ್ಲ, ಉಲ್ಟಾ ಇದೆ. ನಿಮ್ಮ ಹತ್ರ ಒಂದೊಂದ್ಸರಿ ಏನಾಗುತ್ತೆ, ಒನ್ ಸೈಡ್ ಇರಲ್ಲ, ಈ ಸೈಡ್ ಇರುತ್ತೆ. ಅವಾಗ ಈ ಸೈಡೇ ಹಾಕೊಳ್ಳಿ. ಇಲ್ಲಿ ಈ ಸೈಡ್ ಇರೋದ್ರಿಂದ ದೊಡ್ಡ ಬಾರ್ಡ್ರು ಈ ಕಡೆ ಹಾಕೊಂಡಿದ್ದೀನಿ. ಇದು ಫ್ರಂಟು, ಇದು ಬ್ಯಾಕು. ಬಿನ್ಗೆ ಎಷ್ಟು ಉದ್ದ ಬರುತ್ತೋ ಅಷ್ಟು ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಚತುರ್ಭುಜ ಹ್ಯಾಂಡ್ಸ್ ಅನ್ನ ಇತ್ತು ಅಂತಂದ್ರೆ ಇದು ಒಂದು ಹ್ಯಾಂಡ್ ಬಿಟ್ಬಿಟ್ಟು ಅದ್ರ ಒಳಗಡೆಯಿಂದ ಸೇರಿಸ್ಕೊಂಡು ಒಂದು ಪಿನ್ನ ಹಾಕೋಬೇಕು. ಹಿಂದಕ್ಕೊಂದು ಪಿನ್ ಹಾಕೊಳ್ಳಿ. ಎರಡು ಬ್ಲೌಸ್ ಸೇರಿಸ್ಕೊಂಡು ಆ ಕಡೆ ಈ ಕಡೆ ಬಂದಿರೋ ಬ್ಲೌಸ್ನ ಸೇರಿಸ್ಕೊಂಡು ಒಂದು ಪಿನ್ನ ಹಾಕಿದ್ದೀನಿ. ಸ್ಲೀವ್ಸಿಗೆ ಬಾರ್ಡರ್ನ ಜೋಡಿಸ್ಕೊಂಡು ಹೆಬ್ಬೆಟ್ಟಿನ ಗ್ರಿಪ್ಪಾಗಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಪಿನ್ನ ಹಾಕ್ತಾ ಇದ್ದೀನಿ. ಇದು ನೋಡಿ, ಫ್ರಂಟ್ ಪಾರ್ಟು ಒಂದು ಸೈಡಿಂದ ಇದೆಲ್ಲ ಎಳ್ಕೋಬೇಕು ಟೈಟಾಗೆ, ಇನ್ನೊಂದು ಸೈಡಿಗೆ ಸ್ಲೀವ್ಸು. ಎಕ್ಸ್ಟ್ರಾ ಏನು ಕ್ಲಾತ್ ಬಂದಿರುತ್ತೋ ನೋಡಿ, ಇದೆಲ್ಲ ಕವರ್ ಆಗಬೇಕು ನೀಟಾಗೆ. ಎಕ್ಸ್ಟ್ರಾ ಕ್ಲಾತ್ ಬಂದಿರೋದನ್ನ ಮೇಲೆ ತಗೊಂಡು 1 ಫೋಲ್ಡ್ ಬಂತು ಅಂದರೆ 1 ಫೋಲ್ಡು, ಇಲ್ಲ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಬಂತು ಅಂದರೆ 2 ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ರೌಂಡ್ ಮಾಡಿಕೊಂಡು ನೋಡಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಿನ್ನ. ಸೀರೆ ಅಪ್ಪರ್ ಬಾಡಿ 1 ವೀಕ್ ಮುಂಚೆ ರೆಡಿ ಮಾಡಿ ಇಟ್ಕೋಬೋದು. ಇವತ್ತು ಹೋಗಿ ನೋಡಿರ್ತೀರಾ, ಇವತ್ತೇ ರೆಡಿ ಮಾಡಿ ಇಟ್ಕೊಂಬಿಡಿ, ಇನ್ನೂ ಚೆನ್ನಾಗಿ ನೆನಪಿರುತ್ತೆ. ಇದು ಬಂದ್ಬಿಟ್ಟು 80% ಹಾಕ್ಕೊಂಡಿದ್ದೀನಿ ನೋಡಿ. 2 ಇಂಚಸ್ ಗ್ಯಾಪ್ ಇದೆ, ಬಿನ್ಗೆ ಒಳಗೋಗ್ಬೇಕು. ಅದಕ್ಕೋಸ್ಕರ ಗುಂಡು ಪಾತ್ರೆಗೆ ಇಲ್ಲಿ 3 ದಾರನ ಕಟ್ತೀನಿ. 3 ಎಲ್ಲಿಗೆ ಕಟ್ತೀನಿ? ಗುಂಡು ಪಾತ್ರೆಗೆನೆ ಕಟ್ತೀನಿ. ಇದಕ್ಕೆ ನಾನು ಎಲ್ಲೂ ಕಟ್ಟಲ್ಲ. ಏಕೆ ಅಂತಂದರೆ ಅಕಸ್ಮಾತ್ ಲೂಸಾಗಿ ಕಟ್ಟಿದ್ರು ಬಿಚ್ಕೋಬಾರ್ದು. ನಾವು ಕಟ್ಟಿರೋ ಥ್ರೆಡ್ ಇಲ್ಲಿ ಕಂಠ ಇರೋದ್ರಿಂದ ಬೀಳಲ್ಲ, ನಾವು ಕಟ್ಟಿರೋ ದಾರ. ಅದಕ್ಕೆ
ಎಲ್ ಶೇಪಿಂದು ಲೆಗ್ಸು. ನೀವು ಯಾವುದೇ ಸ್ಟೈಲ್ ಮಾಡ್ತೀನಿ, ದರ್ಬಾ ಸ್ಟೈಲ್ ಮಾಡ್ತೀನಿ, ಪದ್ಮಾಸನ ಸ್ಟೈಲ್ ಮಾಡ್ತೀನಿ, ಟೆಂಪಲ್ ಸ್ಟೈಲ್ ಮಾಡ್ತೀನಿ ಅಂತಂದ್ರೂ ಎಲ್ ಶೇಪ್ ಲೆಗ್ಸ್ ಬೇಕಾಗುತ್ತೆ. ಏಕೆಂದರೆ ಅಕಸ್ಮಾತ್ ನಿಮ್ಮ ಹತ್ರ ಎಲ್ ಶೇಪ್ ಲೆಗ್ಸ್ ಇಲ್ಲ ಅಂತಂದರೆ ಸ್ಟ್ರೈಟ್ ಆಗಿರುತ್ತೆ, ಮಾರ್ಕೆಟಲ್ಲೆಲ್ಲ ಸ್ಟ್ರೈಟ್ ಆಗಿರುತ್ತೆ, ಎಲ್ ಶೇಪಲ್ಲೂ ಇರುತ್ತೆ. ಇಲ್ಲ ಅಂತಂದವರು ಬೆಂಡ್ ಮಾಡಿಬಿಟ್ಟು ಇಲ್ಲಿಗೊಂದು ಥ್ರೆಡ್ ಸುತ್ಕೊಳ್ಳಿ, ಇಲ್ಲ ಸೂಜಿ ದಾರ ತಗೊಂಡು ಹೊಲ್ಕೋಬೇಕು. ಎಲ್ ಶೇಪಲ್ಲೇ ಇರಬೇಕು. ಇದಕ್ಕೊಂದು ಥ್ರೆಡ್ ಹಾಕೊಳ್ಳಿ 1 ಮೀಟ್ರಷ್ಟು. ಅದನ್ನ ಹಾಗೇನೆ ಆ ಕಡೆ ಒಂದು ಈ ಕಡೆ ಒಂದು ಕಾಲಿಡಿ. ಇದನ್ನೇನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲೂ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದೇನು ಇಲ್ಲ, ಹಾಗೆ ಇಡೋದಷ್ಟೇನೆ. ನಾವು ಹೇಗೆ ಉಡ್ತೀವೋ ಸೀರೆ ಅದೇ ಥರನೇ. ಇಲ್ಲಿ ನೋಡಿ, ಫಸ್ಟ್ ಟಕಿಂಗ್ ಎಲ್ಲಿ ಮಾಡ್ಕೊತೀವೋ ಅಲ್ಲಿಂದನೇ ಇದೆ ಪ್ಲೀಟ್ಸ್ ಸ್ಟಾರ್ಟ್ ಆಗುತ್ತೆ. 3 ಇಂಚಿಗೆ ಪ್ಲೀಟ್ಸ್ ಮಾಡ್ಕೊಂಡಿರೋದು. ಫಾಲ್ ಭಾಗ ಕೆಳಗಿದೆ, ಟಕಿನ್ ಭಾಗ ಮೇಲ್ಗಡೆ ಇದೆ. ಇದು ಫಸ್ಟ್ ಪ್ಲೀಟ್ ಮೇಲೆ ಇರಬೇಕು. ನಾವು ಯಾವುದೇ ಥರ ಉಡಿಸ್ತೀವಿ ಬೇರೆ ಬೇರೆ ರೀತಿ ಅಂತಂದ್ರೂ ಮಾಡೋದೆಲ್ಲ ಸೇಮ್ ಇರುತ್ತೆ ನೋಡಿ. ಕಾಲ್ಗಿಂತ ಒಂದು ಸ್ವಲ್ಪ ಕೆಳಗೆ ಬಿಟ್ಕೊಳ್ಳಿ. ನೋಡಿ, ಕಾಲು ಇಲ್ಲಿದೆ ಅಂತಂದ್ರೆ ಕಾಲ್ಗಿಂತ ಒಂದು 3 ಇಂಚ್ ಅಷ್ಟೇ ಬಿಟ್ಕೊಂಡಿರೋದು. ಡಬಲ್ ಬಾರ್ಡರ್ ಅಂತಂದ್ರೆ ನೀವು ಯಾವತ್ತು ಡಬಲ್ ಬಾರ್ಡರ್ ಮಾಡುವಾಗ 3 ಇಂಚಸ್ ಬಾರ್ಡರ್ ಇರೋಂಥದ್ದು ಮಾತ್ರ ಮಾಡಿ. ದೊಡ್ಡ ಬಾರ್ಡರ್ ಇತ್ತು ಅಂತಂದ್ರೆ ಈ ತರ ಮಾಡಕ್ ಹೋಗ್ಬೇಡಿ, ಸಿಂಗಲ್ ಬಾರ್ಡರ್ ಮಾತ್ರ ಮಾಡ್ಕೊಳ್ಳಿ. ಏಕೆ ಅಂತಂದ್ರೆ ಬಾರ್ಡ್ರು ಇದು ಮತ್ತೆ ಹಾಕಿದಾಗ ಎನ್ಹಾನ್ಸ್ ಆಗ್ಬೇಕು. ಇದು ಬೇರೆ ಕಲರ್ ಕಾಣಬೇಕು, ಇದು ಬೇರೆ ಕಾಣಬೇಕು. ಅದಕ್ಕೆ ಡಬಲ್ ಬಾರ್ಡರ್ ಇತ್ತು ಅಂತಂದ್ರೆ 3 ಇಂಚಸ್ ಮಾತ್ರ ತಗೊಳ್ಳಿ. ಸ್ಪ್ರೆಡ್ ನೋಡಿ, ಈ ಕಡೆ ಇಷ್ಟು ತೆಗೆದು ಮೇಲ್ಗಡೆ ಎತ್ಕೊಂಡು ಬರೀ ಪ್ಲೀಟ್ಸಿಗೆ ಮಾತ್ರ ದಾರ ಕಟ್ಕೊಂಡಿರೋದು. ಲೆಫ್ಟ್ ಇಂದ ರೈಟಿಗಾದ್ರೆ ತಗೊಳ್ಳಿ, ರೈಟ್ ಇಂದ ಲೆಫ್ಟಿಗಾದ್ರೂ ತಗೊಳ್ಳಿ. ರೋಲ್ ತರ ಮಾಡಿಬಿಟ್ಟು ಮಣ್ಕಲ್ ತನಕ ಇನ್ನೊಂದು ಪಿನ್. ನಾವು ಮಾಡ್ತಾ ಇರೋ ಕಾಲಿಗೆ ಸುತ್ಕೊಂಡಿರೋದು 360 ಡಿಗ್ರಿ ಟರ್ನ್ ಆಗಬೇಕು ಈ ಥರ. ಅವಾಗ ಮಾತ್ರ ನಾವು ಪದ್ಮಾಸನ, ಟೆಂಪಲ್ ಸ್ಟೈಲು ಅದೆಲ್ಲ ಮಾಡೋಕ್ಕಾಗುತ್ತೆ. ಈ ಫಸ್ಟ್ ಹಾಕಿಕೊಂಡಿರೋ ಪ್ಲೀಟ್ಸಲ್ಲಿ ಇದು ಒಂದು ಸೈಡ್ ಮಾತ್ರ ತಗೊಂಡು ಒಂದು ಕಾಲಿಗೆ ಸುತ್ಕೊಂಡಿದ್ದೀನಿ. ಇನ್ನೊಂದು ಸರಿ ಹಾಕ್ಕೊತೀನಲ್ಲ, ಅದು ಇನ್ನೊಂದು ಕಾಲಿಗೆ ಹಾಕ್ಕೊತೀನಿ ನೋಡಿ. ಇದು ಹೀಗೆ, ಇದು ಫಸ್ಟ್ ಪ್ಲೀಟು ಹಾಗೆ ಕಾಣಬೇಕು ನೆಕ್ಸ್ಟ್ ಮಾಡುವಾಗ. ಪ್ಲೀಟ್ಸ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು ನೋಡಿ. ಇಲ್ಲಿ ಗ್ಯಾಪ್ ಇರಬೇಕು ಈ ಡಿಸ್ಟೆನ್ಸ್ ಅಲ್ಲಿ.
ಇಲ್ಲಿ ಲಾಸ್ಟ್ ಪ್ಲೀಟ್ಸು 3 ಪ್ಲೀಟ್ಸ್ನ ಜಾಸ್ತಿ ಬಿಟ್ಕೊಂಡು ಕಟ್ತಾ ಇರ್ತೀನಿ. ಇನ್ನೊಂದು ಕಾಲಿಗೆ ಸುತ್ತಬೇಕು. ಎಲ್ಲ ಸೆಕ್ಯೂರ್ ಆಯ್ತು ಅಂದಾಗ ಮಾತ್ರ ಪ್ಲೀಟ್ಸ್ ಬಿಚ್ಕೊಳ್ಳಿ. ಇಲ್ಲಿ ನೋಡಿ, ಫ್ರಂಟ್ ಸ್ಟಾರ್ಟಿಂಗ್ ಇದೆ ಇರೋದು, ಇಲ್ಲಿಗೇನೆ 3 ಪ್ಲೀಟ್ಸ್ ಓಪನ್ ಮಾಡಿಕೊಂಡು ಪಿನ್ ಹಾಕೊಂಡು ನಮಗೆ ಹೇಗೆ ಕಾಲು ಕಾಣುತ್ತೋ ಅದೇ ಥರನೇ ಕಾಲು ಕಾಣಬೇಕು ನೀಟಾಗಿ. ಬ್ಯಾಕ್ ಸೈಡಲ್ಲಿ ಪಿನ್ ಹಾಕೊಳ್ಳಿ, ರೋಲ್ ಮಾಡಿಕೊಂಡು ಸ್ಟಾರ್ಟಿಂಗ್ ಒಂದು ಮೊಣಕಾಲು ನೀ ತನಕ ಒಂದು ಹಾಕೊಳ್ಳಿ. ಅಕ್ಕಿ ಜಾಸ್ತಿ ಇತ್ತು ಅಂತಂದ್ರೆ ಬ್ಯಾಕ್ ಸೈಡಲ್ಲಿ ಹಿಂದಕ್ಕೆ ಅಕ್ಕಿ ಎಲ್ಲ ಹಿಂದಕ್ಕೆ ಎಳ್ಕೊಂಡು ಈಗ ಮೇಲೆ ಏನು ಗಂಟಿರುತ್ತೋ ಅದನ್ನ ಒಳಗೆ ತಳ್ಳಿ. ಅಪ್ಪರ್ ಪಾರ್ಟ್ ಬಿನ್ಗೇನ ಒಳಗೆ ಕೂರಿಸಿ. ಕಾಲು ಟ್ವಿಸ್ಟ್ ಆಗ್ತಾ ಇದೆ, ಟ್ವಿಸ್ಟ್ ಈ ತರ 360 ಡಿಗ್ರಿ ಟ್ವಿಸ್ಟ್ ಆಗಬೇಕು. ಆಗಿಲ್ಲ ಅಂತಂದ್ರೆ ಎಕ್ಸ್ಟ್ರಾ 1-3 ನರ್ಗೆ ಎಳ್ಕೊಳ್ಳಿ. ಪಲ್ಲುನ ತಗೊಂಡು ಮೇಲಕ್ಕೆ ಹಾಕೊಂಡು ಇಲ್ಲಿಗೊಂದು ಪಿನ್ ಹಾಕೊಳ್ಳಿ.
ಚೆಸ್ಟ್ ಪಾರ್ಟ್ ಏನಿದೆಯೋ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಪ್ಲೀಟ್ಸ್ನ. ಮೂರು ಥ್ರೆಡ್ನು ನಿಮ್ಗೆ ಪಾತ್ರೆಗೆನೆ ಕಟ್ಕೊಂತ ಇರೋದು. ಅಕ್ಕ ನೋಡಿ ಟೈಟ್ ಸಕ ಸಕ ಆಯ್ತಾ? ನಾವೇನ್ ಥ್ರೆಡ್ ಕಟ್ಕೊಂಡಿದೀವೋ ಅದು ಕಾಣಬಾರ್ದು ಅಂತಂದ್ರೆ ಡಾಬ್ ಹಾಕೊಳ್ಳಿ. ಚತುರ್ಭುಜ ಹ್ಯಾಂಡ್ಸ್ ಅಂತಂದ್ರೆ ಕಮಲ್ದು ಹೂವು, ಲಕ್ಷ್ಮಿಗೆ ಪ್ರಿಯವಾದ ಹೂವು ಕಮಲ್ದು ಹೂವು. ಹಾರನ ನೀವು ಮನೆಯಲ್ಲಿ ಮಾರ್ಕೆಟಿಗೆ ಹೋದಾಗ ಈ ಥರ ತಂದಿರ್ತೀರ. ಈ ಥರ ತರೋದಕ್ಕಿಂತ ತೋಮಾಲೆ ತಗೊಂಬನ್ನಿ. ಈ ಥರ ತರೋದ್ರಿಂದ ಆ ಕಡೆ ಈ ಕಡೆ ಹಾಕಿದ್ರೆ ನೀವು ಸೀರೆ ಉಡ್ಸಿರೋದು ನೀಟಾಗೂ ಕಾಣುತ್ತೆ.
ಮುಖವಾಡ ಯಾವಾಗ ಇಡಬೇಕು ಅಂತಂದ್ರೆ ಎಲ್ಲ ರೆಡಿ ಆದ್ಮೇಲೆ ಕಾಯಿ ಮುಖವಾಡ ಇಡಬೇಕು. ನಿಮ್ದೆಲ್ಲ ಫಿನಿಶ್ ಆಯ್ತು, ನಾನೆಲ್ಲ ರೆಡಿ ಮಾಡಿದ್ದಾಯ್ತು ಅಂದಾಗ ಮಾತ್ರ ಮುಖವಾಡ ಇಡಿ. ಇಟ್ಕೊಂಡು ಮುಖವಾಡದ ಕಂಠ ಬಿಂದಿಗೆಗೆ ಈ ತರ ಗ್ರಿಪ್ಪಾಗಿ ಕುತ್ಕೊಳೋದು ನೀಟಾಗ. ಅಕಸ್ಮಾತ್ ನಿಮ್ಮ ಮುಖವಾಡ ಏನಾದರೂ ಮೇಲೆಗಡೆ ಫ್ಲಾಟ್ ಸ್ಟ್ರೈಟ್ ಆಗಿ ಇಲ್ಲ ಅಂತಂದ್ರೆ ಕನಕಾಂಬ್ರ ಇರುತ್ತಲ್ವಾ, ಅದನ್ನ ತಗೊಂಡು ಇಲ್ಲಿಗೆ ಇಟ್ಬಿಟ್ಟು ಈ ತರ ಹಾಕೋದ್ರಿಂದ ಏನಾಗುತ್ತೆ, ಮುಖವಾಡನು ಸ್ಟ್ರೈಟ್ ಆಗಿ ಕಾಣುತ್ತೆ. ಆ ಕಡೆ ಈ ಕಡೆ ನಾವು ಹೇಗೆ ತುರ್ಬಿಗೆ ಕನಕಾಂಬ್ರ ಮುಡ್ಕೊಂತೀವೋ ಆ ತರ ದೇವ್ರದ್ದು ಚೆನ್ನಾಗಿ ಕಾಣುತ್ತೆ. ಪದ್ಮಾಸನ, ಇದನ್ನ ನೀವು ಪದ್ಮಾಸನ ಅಲ್ದಲೇನೋ ಟೆಂಪಲ್ ಸ್ಟೈಲು ಮಾಡ್ಕೋಬಹುದು. ನಿಮಗೆ ಇಷ್ಟ ಬಂದಿರೋ ತರ ದೇವಿನ ಅಲಂಕಾರ ಮಾಡ್ಕೋಬಹುದು. ಪಿಲ್ಲು ಇಟ್ಕೊಳ್ಳಿ, ತೋಮಾಲೆ ಹಾಕೊಳ್ಳಿ, ಒಡವೆ ಹಾಕೊಳ್ಳಿ, ಡಾಬ್ ಹಾಕೊಳ್ಳಿ, ಕಮಲ್ದು ಇಟ್ಕೊಳ್ಳಿ. ಕಮಲ್ದು ನಿಲ್ತಾ ಇಲ್ಲ ಅಂತಂದ್ರೆ ಒರಿಜಿನಲ್ ಕಮಲ್ದುವ ಗುಂಪಿನ್ ಹಾಕಿ ಚುಚ್ಚಿ, ಅವಾಗ ನೀಟಾಗಿ ನಿಲ್ಲುತ್ತೆ. ನೋಡಿ, ಇದು ಪದ್ಮಾಸನ. ಟೆಂಪಲ್ ಸ್ಟೈಲ್. ಇದು ಅಷ್ಟಲಕ್ಷ್ಮಿ ಬಿಂದಿಗೆ. ನಿಮ್ಮನೇಲಿ ಬೆಳ್ಳಿ ಬಿಂದಿಗೆ ಇತ್ತು ಅಂತಂದ್ರೆ ಅದನ್ನು ಕಳಸ ಉಡ್ಬೋದು. ಇದು ಅಲಂಕಾರಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಕಾಲತ್ರ ಹೀಗೆ ಕೂರಿಸ್ಬೋದು ನೀವು. ಇದಕ್ಕೆ ನೀವು ಕಲ್ಕೊಂಡೋಗಿದ್ರು. ಥ್ಯಾಂಕ್ ಯು ಸೋ ಮಚ್. ಹೇಗ್ ಕಾಣ್ತಾ ಇದೆ ನಮ್ಮನೆ ಲಕ್ಷ್ಮಿ? ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಣ್ಗೊಳಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಬಿಂದಿಗೆ ಅಷ್ಟಲಕ್ಷ್ಮಿ ಬಿಂದಿಗೆ. ಅಷ್ಟಲಕ್ಷ್ಮಿ ಬಿಂದಿಗೆ. ಈ ವೆರೈಟಿಯಲ್ಲಿ ಅನಿತಾ ಅವ್ರು ಹೇಳ್ಕೊಡ್ತಾರೆ. ಇನ್ನು ಹೆಚ್ಚಿನ ತಿಳ್ಕೊಬೇಕು ಅಂದ್ರೆ ನೀವು ಅವ್ರ ಕ್ಲಾಸಸ್ ಕೂಡ ಹೋಗ್ಬೋದು. ಇಲ್ಲಿ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ಇವತ್ತು ಈ ಒಂದು ಅವತಾರದಲ್ಲಿ ಲಕ್ಷ್ಮೀ ತಾಯಿನ ಕೂರಿಸಿ ಡೆಮೋ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಗಾಯತ್ರಿ ಮ್ಯಾಮ್ ಒಂದು ಅವಕಾಶ ಕೊಟ್ಟರು ಇಲ್ಲಿ ಬಂದು ಸ್ಟೇಜ್ ಮೇಲೆ ಮಾಡೋದಕ್ಕೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಾನು. ಥ್ಯಾಂಕ್ ಯು ಗೀತಾ. ಕಾನ್ಸ್ಟೆಂಟ್ ಸಪೋರ್ಟ್, ಬೆಳಗ್ಗೆಯಿಂದ ಜೊತೆಗೆ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಾಂಟ್ಯಾಕ್ಟ್ ಮಾಡಿದ್ರೆ ಪೂಜೆಗೆ ಬೇಕಾಗಿರೋಂಥ ಎಲ್ಲ ಅಂದ್ರೆ ಕೂಡ್ಸೋಕೆ ಬೇಕಾದ ಸಾಮಗ್ರಿಗಳ ಬಗ್ಗೆನೂ ನೀವು ತಿಳ್ಕೊಬೋದು, ತಗೋಬಹುದು. ಜೊತೆಗೆ ಅಲಂಕಾರ ಕೂಡ ಮಾಡಿಸ್ಕೋಬಹುದು. ಸರ್ವಿಸು ಅವರು ಎಲ್ಲದನ್ನು ರೆಡಿ ಮಾಡಿ ನಿಮಗೆ ಕೊಡ್ತಾರೆ. ಸೀರೆ ಗೀರೆ ಎಲ್ಲ ಉಡಿಸಿ ನೀವು ತಗೊಂಡೋಗಿ ನಿಮ್ಮ ಮನೇಲಿ ಕೂಡಿಸ್ಬೋದು. ಇಲ್ಲ ನಾವು ಬಂದು ಕರೆಸಿ ಮಾಡಿಸ್ಕೊತೀವಿ ಅಂದ್ರೆ ಎಲ್ಲರೂ ಮನೆಗೆ ಹೋಗೋಕ್ಕಾಗಲ್ಲ, ಟೈಮ್ ಆಗೋದು. ಕೆಲವೊಬ್ರು ಹತ್ತದಲ್ಲಿ ಇವರಿಗೆ ಮಾಡ್ಕೊಡ್ಬೋದು. ಇನ್ನು ಕೆಲವರು ತಗೊಂಡ್ ಬಂದ್ರೆ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ, ತಗೊಂಡೋಗಿ ನೀವು ಮನೇಲಿ ಕೂಡಿಸ್ಬೋದು.